ಟೈಮ್ ಈಗ 5 ಗಂಟೆ 15 ನಿಮಿಷ ಆಗಿದೆ. ಬನ್ನಿ ಗಾಡಿ ಕೋಲ್ಡ್ ಸ್ಟಾರ್ಟ್ ಮಾಡ್ಕೊಂಡು ಹೊರಡೋಣ. ಫಸ್ಟ್ ಟೈಮ್ ಹೋಟೆಲ್ ಹೋಗಿ ಸೆಟಪ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಹೇಗೆ ಬರ್ತಿದೆ ಹೇಗೆ ಬರ್ತಿಲ್ಲ ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಮುಂದೆ ಬಂದು ಗಾಡಿ ನಿಲ್ಲಿಸಿ ಮತ್ತೆ ಸೆಟ್ ಮಾಡ್ಕೊಂಡು ನೋಡಿದೆ. ಆದರೂ ಅದು ಸರಿ ಬರಲಿಲ್ಲ. ವಾಯ್ಸ್ ಕೂಡ ಬರ್ತಿರಲಿಲ್ಲ. ಅದು ಫಸ್ಟ್ ಟೈಮ್ ಅಲ್ಲ, ಅದಕ್ಕೆ ಹೇಗೆ ಸೆಟ್ ಮಾಡ್ಕೋಬೇಕು ಏನಂತ ಗೊತ್ತಾಗಲಿಲ್ಲ. ಆಮೇಲೆ ಸ್ವಲ್ಪ ಮುಂದೆ ಹೋಗಿ ಬ್ರೇಕ್ ತಗೊಂಡು ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ಕರೆಕ್ಟ್ ಸೆಟ್ ಮಾಡ್ಕೊಂಡು. ಕ್ಯಾಮ್ರಾ ಆ್ಯಂಗಲ್ ಏನು ಸರಿ ಆಯಿತು, ಆದರೆ ವಾಯ್ಸ್ ಇನ್ನೂ ಬರ್ತಿರಲಿಲ್ಲ. ಅದಕ್ಕೆ ಮನೆಗೆ ಬಂದು ವಾಯ್ಸ್ ಕೊಟ್ಟಿದ್ದೀನಿ. ಇವಾಗ ನಾನು ಹೋಗ್ತಿರೋದು ಕರಾವಳಿ ಕಡೆಗೆ, ಅಂದರೆ ನಮ್ಮ ಕುಡ್ಲ ಮಂಗಳೂರು ಕಡೆಗೆ. ಇದು ಬಂದು ನ್ಯಾಷನಲ್ ಹೈವೇ 75. 5:15 ಮನೆ ಬಿಟ್ಟಿದ್ದೀನಿ. ನೆಲಮಂಗಲ ತನಕ ಬರೋ ತನಕ ನನಗೆ 1.5 ಅವರ್ ಬೇಕಾಯಿತು. ಫುಲ್ಲು ಅಷ್ಟು ಬೇಗ ಬಿಟ್ಟೆ, ಅಷ್ಟು ಟ್ರಾಫಿಕ್ ಇತ್ತು. ಇನ್ನು ಲೇಟಾಗಿ ಮನೆ ಬಿಟ್ಟಿದ್ರೆ ಅಲ್ಲೇ ಇರಬೇಕಿತ್ತು. ನಾ ಇನ್ನೂ 8-9 ಗಂಟೆ ಆಗ್ತಿತ್ತು ಅಲ್ಲಿ ಬರೋದು. ಚಳಿಗೆ ಕೈಯೆಲ್ಲ ಫುಲ್ ಫ್ರೀಸ್ ಆಗಿಬಿಟ್ಟಿತ್ತು. ಫುಲ್ ಕೋಲ್ಡ್ ಅಂದ್ರೆ ಫುಲ್ ಕೋಲ್ಡ್ ಇತ್ತು. ಕ್ಲಚ್ ಹಿಡಿಯಕ್ಕೆ ಆಗ್ತಿರ್ಲಿಲ್ಲ, ಅಷ್ಟೊಂದು ಕೋಲ್ಡ್ ಇತ್ತು. Hello, welcome to my YouTube channel, guys. Today I am going to make a new video, so please whatever. Please I want to reach 1 million likes, so please ಆಮೇಲೆ ಮೈಕ್ ಸರಿ ಆಗಿರ್ಲಿಲ್ಲ, ವಾಯ್ಸ್ ಸರಿ ಬರ್ತಿರ್ಲಿಲ್ಲ. ಅದಕ್ಕೆ ಮೈಕ್ ಒಂದು ಸರಿ ಮಾಡಿಕೊಂಡು ಚೆನ್ನಾಗಿ ಬರ್ತಿದೆ ಇಲ್ವಾ, ಕರೆಕ್ಟಾಗಿ ಕೇಳ್ತಿದ್ದಿಲ್ಲ ಅಂತ ನೋಡಿಕೊಂಡು ಮತ್ತೆ ಹೊರಟೆ. ಟೀ ಬ್ರೇಕ್ ಮುಗೀತು, ಬನ್ನಿ ಹೊರಡೋಣ. ಮನೆಯಿಂದ ಅಲ್ಲಿ ಟೋಟಲ್ 377 ಕಿಲೋಮೀಟರ್ನ ಇತ್ತು. ಅದರಲ್ಲಿ ಬೇರೆ ಫಸ್ಟ್ ಟೈಮ್ ಈ ರೂಟಲ್ಲಿ ಹೋಗ್ತಿರೋದು. ಹೆಂಗಿರುತ್ತೆ ಏನು ಎಕ್ಸ್ಪೀರಿಯನ್ಸ್ ನಿಮ್ಗೆ ತೋರಿಸ್ತೀನಿ ಬನ್ನಿ. ಟೀ ಬ್ರೇಕ್ ತೊಗೊಂಡಿದ್ದಕ್ಕೆ ನನಗೂ ಸ್ವಲ್ಪ ರೆಸ್ಟ್ ಸಿಕ್ತು, ಗಾಡಿಗೆ ಸ್ವಲ್ಪ ರೆಸ್ಟ್ ಸಿಕ್ತು. ಕಂಟಿನ್ಯೂಸ್ ಆಗಿ ಹೊಡೆದ್ರೆ ಸುಮ್ಮನೆ ಬಾಡಿ ಎಲ್ಲ ಪೇನ್ ಸುಮ್ಮನೆ. ಯಾವ ಊರು ಅಂತ ಗೊತ್ತಿಲ್ಲ, ಬಟ್ ಫಸ್ಟ್ ಟೋಲಿಂದ ಇಲ್ಲಿ ಒಂದು 70 ಕಿಲೋಮೀಟರ್ ಆಯಿತು. ಇಲ್ಲಿ ಇನ್ನೊಂದು ಬ್ರೇಕ್ ತೊಗೊಳ್ಳೋಣ ಅಂತೇಳಿ ಬ್ರೇಕ್ ತೊಗೊಂಡು ಒಂದು 10 ನಿಮಿಷ ರೆಸ್ಟ್ ಮಾಡಿ ಇಲ್ಲಿಂದ ಮತ್ತೆ ಹೊರಟೆ ನಾನು. ಹಾಸನ ಕ್ರಾಸ್ ಮಾಡಾಯ್ತು. ಜಸ್ಟ್ ಹಾಸನ ಕ್ರಾಸ್ ಆದೆ. ರೋಡೇ ಚೆನ್ನಾಗಿಲ್ಲ ಹಾಸನದಲ್ಲಿ. ಫುಲ್ಲು ರೋಡ್ ಎಲ್ಲ ಕಿತ್ಬಿಟ್ಟಿದ್ದಾರೆ. ಫುಲ್ಲು ಡಿಲೇ ಆಯ್ತು. ಎಲ್ಲ ಗಾಡಿ ಫುಲ್ಲು ಟ್ರಾಫಿಕ್. ಎಲ್ಲ ಟ್ರಾಫಿಕ್ ಈಗ ಎಲ್ಲ ರೋಡ್ ಎಲ್ಲ ಹಾಳಾಗ್ಬಿಟ್ಟಿದೆ. ಸರಿ ಮಾಡ್ತಿದ್ದಾರೆ, ಇನ್ನು ಎಷ್ಟು ವರ್ಷಕ್ಕಾಗುತ್ತೋ ಏನೋ ಗೊತ್ತಿಲ್ಲ. ಈಗ ನೆಕ್ಸ್ಟ್ ಬರೋದು ಸಕಲೇಶಪುರ. ಫಸ್ಟ್ ಟೈಮ್ ಅಲ್ಲ ಈ ರೂಟಲ್ಲಿ ಹೋಗೋದು, ಅದಕ್ಕೆ ನಿಧಾನ ಹೋಗ್ತೀವಿ. ರೂಟ್ ಬೇರೆ ಗೊತ್ತಿಲ್ಲ ಕರೆಕ್ಟಾಗಿ, ನಿಧಾನ ಹೋಗ್ತಾ ಇರೋದು. ಸಕಲೇಶಪುರ ನಿಯರ್ ಬಂದಿದ್ದೀನಿ ನೋಡಿ. ಇವಾಗಿನ 6 ಗಂಟೆ ಇದ್ದಾಗಿದೆ. ಇವಾಗ ಟೈಮ್ ಆಲ್ರೆಡಿ 9 ಗಂಟೆ. ವೆದರ್ ಸೂಪರ್ ಆಗಿದೆ. ಇಲ್ಲೇ ಇದ್ಬಿಡೋಣ ಅನ್ಸ್ಬಿಡುತ್ತೆ ಎಲ್ಲ ನೋಡಿದ್ರೆ. ಫುಲ್ ಕೋಲ್ಡ್, ಬಿಸಿಲೇ ಇಲ್ಲ ಇಲ್ಲಿ. ಸಕಲೇಶಪುರ 4 ಕಿಲೋಮೀಟರ್, ಮಂಗಳೂರು 132 ಕಿಲೋಮೀಟರ್. ಏನ್ ಸೈಕ್ ಆಗಿದೆ ವೆದರು. ಕಾಫಿ ನಾಡು ಸಕಲೇಶಪುರಕ್ಕೆ ಸ್ವಾಗತ ಸುಸ್ವಾಗತ. ಫುಲ್ ನೇಚರ್, ಗ್ರೀನರಿ. ನನ್ನ ಫ್ರೆಂಡ್ ಹೇಳ್ತಿದ್ರು ಸಕಲೇಶಪುರದಲ್ಲಿ ಒಂದು ಮನೆ ಕಟ್ಕೊಂಡು ಇರ್ಬೇಕು ಅಂತ. ಯಾಕಂತ ಇವತ್ತು ಗೊತ್ತಾಯ್ತು ನಂಗೆ.
ಸಕಲೇಶ್ಪುರ ದಾಟ್ ಬಂದೆ. ಇಲ್ಲಿ ಒಂದು ಸ್ವಲ್ಪ ಸೈಡಿಗೆ ಹಾಕಿ ಗಾಡಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಇಲ್ಲಿಂದ ಫುಲ್ ಘಾಟ್ ಸೆಕ್ಷನ್ ಸ್ಟಾರ್ಟ್. ಶಿರಾಡಿ ಘಾಟ್ ಇದು ನಾವು ಹೋಗ್ತಿರೋದು. ಘಾಟ್ ಸೆಕ್ಷನ್ ಅಲ್ಲಿ ಗಾಡಿ ಓಡಿಸೋ ಮಜಾನೇ ಬೇರೆ. ಫುಲ್ ಕರ್ವ್ಸ್ ಇರ್ತವೆ, ಆ ಕಡೆ ಈ ಕಡೆ ಫುಲ್ ನೋಡ್ಕೊಂಡು ವೆದರು ಚೆನ್ನಾಗಿರುತ್ತೆ, ನೇಚರ್ ಎಲ್ಲ ಫುಲ್ ಚೆನ್ನಾಗಿ ಗ್ರೀನರಿ ಇರುತ್ತೆ. ಸೈಕಿರುತ್ತೆ ಹೋಗೋದು. ನೋಡಿ ನೀರು ಹರಿತಾ ಇದೆ ಇಲ್ಲಿ. ಬೆಟ್ಟ ಇಳಿತಾ ಇದೀವಿ. ಬ್ರೇಕ್ ಯಾಕೆ ಅಣ್ಣ ಹುಚ್ಚವಿದು ಮುಖ ತೊಳ್ಕೊಂಡ್ ಬರ್ತಾರಂತೆ. ಅಣ್ಣ ಹುಚ್ಚಲ್ ಯಾಕೆ ಮುಖ ತೊಳ್ಕೊಂಬತ್ತೀಯ? ಒಳ್ಳೆ ನೀರೆಲ್ಲ ತೊಳ್ಕೊಂಬ. ಇನ್ನೊಂದು 60 ಕಿಲೋಮೀಟರ್ ಇದೆ. ನಿದ್ದೆ ಎಳಿತಿತ್ತು, ಅದಕ್ಕೆ ಸೈಡ್ ಹಾಕಿ ಸ್ವಲ್ಪ ಮುಖ ತೊಳ್ಕೊಂಡೆ. ಹೊರಡೋಣ ಬನ್ನಿ. ಅಂತೂ ಇಂತೂ ಕುಡ್ಲಾ ರೀಚ್ ಆದ್ವಿ. ವೆಲ್ಕಮ್ ಟು ಕುಡ್ಲಾ. ಬಂದರು ನಗರಕ್ಕೆ ಸ್ವಾಗತ ಸುಸ್ವಾಗತ. ನವ ಮಂಗಳೂರು ಬಂದರು ಪ್ರಾಧಿಕಾರ. ಮಂಗಳೂರು ಬಂದು ರೀಚ್ ಆಗಿದ್ದಾಯ್ತು. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂತೂ ಇಂತೂ ರೀಚ್ ಆಗಿದ್ದಾಯ್ತು ಮಂಗಳೂರಿನ. ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.